ಹಾಯ್ ಎವ್ರಿವನ್, ವೆಲ್ಕಮ್ ಯು ಆಲ್ ಟು JLB ಕ್ಲಾಸಸ್. ಐ ಆಮ್ ಮೀನಾ ಕಿರಣ್. ಇಂದಿನ ಈ ವಿಡಿಯೋದಲ್ಲಿ ನಾನು ಈಗ ತಾನೇ ಮುಗಿದಿರ್ತಕ್ಕಂತಹ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2 ಅದರ ಕೀ ಆನ್ಸರ್ ಅನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈಗ ಆಲ್ರೆಡಿ 1-2 ಪ್ರಿಪರೇಟರಿ 1-2 ಮುಗಿದಿದೆ. 3 ಇನ್ನೇನು ವೇಟ್ ಮಾಡ್ತಾ ಇದೀವಿ. ಇನ್ನು ಸ್ವಲ್ಪ ದಿನ ಕಳೆದ್ರೆ ಈಗ ಆನ್ಯುವಲ್ ಎಕ್ಸಾಮ್ ಕೂಡ ಬರುತ್ತೆ. ಈಗ ಆಲ್ರೆಡಿ ನಮಗೆ ನಮ್ಮ ಮುಂದೆ 4 ಮಾಡಲ್ ಪೇಪರ್ಸ್ ಇದಾವೆ, 2 ಪ್ರಿಪರೇಟರಿ ಪೇಪರ್ಸ್ ಇದಾವೆ. ಇಷ್ಟನ್ನ ಓದ್ಕೊಂಡ್ರೆ ಖಂಡಿತ 60 ಅಬೌವ್ ಸ್ಕೋರ್ ಮಾಡೋದ್ರಲ್ಲಿ ಅನುಮಾನನೇ ಬೇಡ ಅಂತ ಹೇಳ್ತಾ ಬನ್ನಿ ಇಂದಿನ ತರಗತಿಯನ್ನ ಶುರು ಮಾಡೋಣ. ಈಗ ಆಲ್ರೆಡಿ ಮಾಡಲ್ ಪೇಪರ್ಸ್ 1, 2, 3, 4 ಅಷ್ಟಕ್ಕೂ ಆನ್ಸರ್ ಮಾಡಲಾಗಿದೆ. ಪ್ರಿಪರೇಟರಿ 1ಗೂ ಕೂಡ ಆನ್ಸರ್ ಮಾಡಲಾಗಿದೆ. ಅದರ PDF ಬೇಕಂದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನು ಸೇರಿ ಅಂತ ಹೇಳ್ತಾ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶನ್, ನಾನು ಯಾವಾಗ್ಲೂ ಹೇಳಿದಾಗ ಇಡೀ ಹೆಡ್ಡಿಂಗ್ ಅನ್ನ ಓದೋದು ಬೇಡ. ಕೀವರ್ಡ್ ಏನು? ಕ್ವೆಶನ್ ಟ್ಯಾಗ್. ಸ್ವಾಮೀಸ್ ಫಾದರ್ ರಿಟರ್ನ್ಸ್. ನೋಡಿ, ಮಾಡೆಲ್ ಪೇಪರ್ಸ್ ಅಲ್ಲೆಲ್ಲ ಪಾಸ್ಟ್ ಟೆನ್ಸ್ ಬರ್ತಾ ಇತ್ತು, ಇದರಲ್ಲಿ ಪ್ರೆಸೆಂಟ್ ಟೆನ್ಸ್ ಬಂದಿದೆ, ರಿಟರ್ನ್ಸ್. ಇಲ್ಲಿ ಮತ್ತೆ ಹೇಳ್ತಿದ್ದೀನಿ, ರಿಟರ್ನ್ ಅಂತ ಬಂದ್ರೆ ಡೂ ವರ್ಬ್ ಅನ್ನ ತಗೋಬಹುದು. ರಿಟರ್ನ್ಸ್ ಅಂತ ಇದ್ರೆ ಅಂದ್ರೆ ವರ್ಬ್ ಎಸ್ ಫಾರ್ಮ್ ಅಲ್ಲಿ ಇದ್ರೆ ಡಸ್ ಅನ್ನ ತಗೋಬಹುದು. ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಡಿಡ್ ಅನ್ನು ತಗೋಬಹುದು. ಓಕೆ, ಇಲ್ಲಿ ಎಸ್ ಫಾರ್ಮ್ ಅಲ್ಲಿ ಇದೆ, ಹಾಗಾಗಿ ರಿಟರ್ನ್ಸ್ ಡಸ್ ಅನ್ನು ತಗೋಬೇಕು. ಹಿಯರ್ ಡಸ್ ಒಂದೇ ಡೈರೆಕ್ಟ್ ಆಗಿ ಸಿಕ್ತು ನೋಡಿ ಆನ್ಸರ್. ಸೊ ನಿಮಗೆ ಬೇಸಿಕ್ ಗೊತ್ತಿದ್ರು ಕೂಡ ಫಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಆನ್ಸರ್ ಸಿಗುತ್ತೆ. ಡಸಂಟ್ ಹಿ. ಸೆಕೆಂಡ್ ಕ್ವೆಶನ್, ಇನ್ಫಿನಿಟಿವ್. ನೋಡಿ, ಇದನ್ನ ಯಾವಾಗ್ಲೂ 4ನೇ ಪ್ರಶ್ನೆ ಆಗಿರುತ್ತೆ ಅನ್ಕೊಂಡ್ರೆ ಅದು ಸುಳ್ಳು. 1, 2, 3, 4 ಎಲ್ ಬೇಕಾದ್ರೂ ಇರ್ಬೋದು. ಹಾಗಾಗಿ ಹೆಡ್ಡಿಂಗ್ ಓದೋದನ್ನ ರೂಢಿ ಮಾಡ್ಕೊಳ್ಳಿ. ಕೀವರ್ಡ್ ಅನ್ನ ನೋಡಿ, ಇನ್ಫಿನಿಟಿವ್. ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಇನ್ಫಿನಿಟಿವ್ ಅಂದ್ರೆ 2 ಪ್ಲಸ್ ವರ್ಬ್ ಇರಬೇಕು. ದಟ್ ಈಸ್ ಬಿ ಆನ್ಸರ್ ಟು ಪ್ಲೇ. ನೆಕ್ಸ್ಟ್, ಥರ್ಡ್ ಮೇನ್ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತಾನೆ. ಒಂದ್ಸಲ ಇಫ್ ಕ್ಲೋಸ್ ಅಂತಾನೆ, ಇನ್ನೊಂದ್ಸಲ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಹೇಳ್ತಾರೆ. ಹಾಗಾಗಿ 2 ಕೀವರ್ಡ್ ಅನ್ನ ನೀವು ಜ್ಞಾಪಿಟ್ಕೊಂಡಿರ್ಬೇಕು. ಇಲ್ಲಿ ಆನ್ಸರ್, ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅ ಬಿಟ್ ಅರ್ಲಿ ಯು ಡ್ಯಾಶ್ ದ ಬಸ್. ನೀನು ಸ್ವಲ್ಪ ಬೇಗ ಮನೆಯನ್ನ ಬಿಟ್ಟಿದ್ರೆ ನೀನು ಬಸ್ ಅನ್ನ ಡ್ಯಾಶ್ ವುಡ್ ಹ್ಯಾವ್ ಗಾಟ್. ಬಸ್ಸು ಸಿಗ್ತಾ ಇತ್ತು ನಿಮಗೆ. ವುಡ್ ಹ್ಯಾವ್ ಗಾಟ್. ವರ್ಬು ಮೊದಲಿಗೆ ಮಾಡೆಲ್ ಪೇಪರ್ಸ್ ಅಲ್ಲಿ ವುಡ್ ಹ್ಯಾವ್ ವುಡಂಟ್ ಹ್ಯಾವ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ವರ್ಬು ಇಲ್ಲೇ ಕೊಟ್ಟಿರ್ತಿದ್ದ, ಇಲ್ಲೇ ಕೊಟ್ಬಿಟ್ಟು ವುಡ್ ಹ್ಯಾವ್ ವುಡಂಟ್ ಹ್ಯಾವ್ ಗಾಟ್ ದ ಬಸ್, ವುಡ್ ಹ್ಯಾವ್ ಗಾಟ್ ದ ಬಸ್ ಅಂತ ಇರ್ತಿತ್ತು. ಆದ್ರೆ ಇಲ್ಲಿ ಆಪ್ಷನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ವರ್ಬು ಯಾವಾಗ್ಲೂ V3 ನಲ್ಲೇ ಇರುತ್ತೆ. ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಹ್ಯಾವ್ ಗಾಟ್, ಹ್ಯಾಡ್ ಗಾಟ್ ಹಾಗೆ ಬರ್ಬೇಕು. Okay, would have got is the answer. Fourth main language function. Underline ಮಾಡಿರೋದು ಯಾವುದು? It's my pleasure, I will definitely come. This is underlined. It's my pleasure, I will definitely come. ಖಂಡಿತ ನಾನು ಬರ್ತೀನಿ. ಅವರು ಇನ್ವೈಟ್ ಮಾಡ್ತಿದ್ದಾರೆ. Would you like to invite? I would like to invite you as chief guest ಅಂತ ಇನ್ವೈಟ್ ಮಾಡ್ತಿದ್ದಾರೆ. ಅದಕ್ಕೆ ಚೇರ್ಮನ್ ಇದು ನನಗೆ ನಿಜವಾಗ್ಲೂ ಖುಷಿ, I will definitely come ಅಂತ ಒಪ್ಕೋತಿದ್ದಾರೆ. ಚೇರ್ಮನ್ ಇನ್ವೈಟ್ ಮಾಡ್ತಿದಾರಾ? ಇಲ್ಲ. ಡಿಸಗ್ರೀಯಿಂಗ್, ಒಪ್ಪಿಗೆ ಸೂಚಿಸ್ತಿಲ್ಲ ಅಂತ ಅರ್ಥ ಅಲ್ಲ. ಎಗ್ರೀಯಿಂಗ್, ಒಪ್ಪಿಗೆ ಸೂಚಿಸುವುದು. ಎಸ್. ಸಜೆಸ್ಟಿಂಗ್, ಸಜೆಷನ್ ಅಲ್ಲ. ಸೊ ಆನ್ಸರ್ ಎಗ್ರೀಯಿಂಗ್, ಒಪ್ಕೋತಿರೋದು. ಆಪ್ಷನ್ ಸಿ. ಹೀಗೆ ಬರೀಬೇಕು ನೀವು ಆನ್ಸರ್ನ. ಸಿ ಅಂತ ಬರೆದು ಆನ್ಸರ್ ಅನ್ನ ಬರೀಬೇಕು. ಸೆಕೆಂಡ್ ಮೈನ್, ಡೂ ಆಸ್ ಡಿರೆಕ್ಟೆಡ್. ಒನ್ ಸಿಲಬಲ್, ಸ್ಪೀಕ್ ಒನ್ ಸಿಲಬಲ್. ರಿಟರ್ನಿಂಗ್, ರಿಟರ್ನಿಂಗ್ 3. ಸೇ ಫರ್ 2 syllable. desperately 4 syllables. ಸೊ ಆನ್ಸರ್ ಸ್ಪೀಕ್. ನೀವು ಆನ್ಸರ್ ಅನ್ನ ಬರೆಯುವಾಗ ಕ್ವಶನ್ ನಂಬರ್ 5 ಅಂತ ಬರೆದು ಈ ಕಡೆ ಸ್ಪೀಕ್ ಅಂತ ಬರಿಬೇಕು. ಈಗ ಕೂಡ ಹಾಕ್ಬೋದು. ಕ್ವಶನ್ ನಂಬರ್ 6, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್. ವೆರಿ ಈಸಿ. ಐ ಆಮ್ ವೆರಿ ಟಯರ್ಡ್. ವೆರಿ ಅನ್ನ ತೆಗಿಬೇಕು, ಸೋ ಹಾಕ್ಬೇಕು. ಫುಲ್ ಸ್ಟಾಪ್ ತೆಗಿಬೇಕು, ಇರುವ ದಟ್ ಅನ್ನ ಹಾಕಬೇಕು. ನೆಕ್ಸ್ಟ್, ದಟ್ಸ್ ಆಲ್. ಹೀಗೆ ಐ ಆಮ್ ಸೋ ಟಯರ್ಡ್ ದಟ್. ವೆರಿ ತೆಗೆದು ಸೋ ಹಾಕ್ತಿವಿ, ಫುಲ್ ಸ್ಟಾಪ್ ತೆಗೆದು ದಟ್ ಹಾಕ್ತಿವಿ. ಅಷ್ಟು ಹಾಕಿದ್ರೆ ನಿಮ್ಮ ಉತ್ತರ ಆಯ್ತು. I am so tired that I cannot continue my work. Next, 7th one. Article. Kashim is dash cadet. NCC. ನಾನು ಮತ್ತೆ ಹೇಳ್ತೀನಿ, ನಾವು ಕನ್ನಡದಲ್ಲಿ ಬರ್ದವಾಗ MCC. ಸೊ ಫಸ್ಟ್ ಎನ್ ಅಂತ ಬರಿತೀವಲ್ಲ, ಎ ಅಂತ ಬಂದಿದೆ ಅಲ್ವಾ. ಎ ಅನ್ನೋದು ಸ್ವರ, ಹಾಗೆ ಸ್ವರ ಆದಿದ್ರಿಂದ ಆನ್ ಅನ್ನೋದು ಉತ್ತರವನ್ನ ಬರಿಬೇಕು. ವ್ಯಂಜನ ಬಂದ್ರೆ ಇಲ್ಲಿ ವ್ಯಂಜನಗಳಿಂದ ಶುರುವಾದ್ರೆ ಎ ಬರಿಬೇಕು. ಅ ಟು ಅಹ ಸ್ವರದಿಂದ ಶುರುವಾದ್ರೆ ನಾವು ಆನ್ ಅನ್ನ ಬರಿಬೇಕು. ನೆಕ್ಸ್ಟ್, 8th ಕ್ವೆಶನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಐ ಆಲ್ವೇಸ್ ಪ್ರಿಫರ್ ಹೋಮ್ಲಿ ಫುಡ್. ಸೊ ಇಲ್ಲಿ ಎಲ್ವೈ ಇದೆ ಅಂತ ಅಂದ್ಬಿಟ್ಟು ಎಡ್ವರ್ಬ್ ಅಂತ ಹಾಕ್ಬಾರ್ದು. ಹೋಮ್ಲಿ ಫುಡ್. ಎಂತಹ ಫುಡ್? ಹೋಮ್ಲಿ ಫುಡ್. ಫುಡ್ ಅನ್ನೋದು ನಾವು ಅದು ಎಂತಹ ಫುಡ್ ಅನ್ನೋದನ್ನ ಹೇಳ್ತಿದೆ. ಹಾಗಾಗಿ ಆನ್ಸರ್ ಅಡ್ಜೆಕ್ಟಿವ್. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ADJECTIVE ಅಡ್ಜೆಕ್ಟಿವ್. ಕೆಲವರು ಸ್ಪೆಲ್ಲಿಂಗ್ ಬರೆಯುವಾಗ್ಲೂ ಕೂಡ ತಪ್ಪು ಬರೀತಾ ಇದ್ದೀರಾ. 9th ಕ್ವೆಶನ್, ಲಿಂಕರ್ಡ್. ಐ ಆಮ್ ಹಂಗ್ರಿ, ಐ ವಾಂಟ್ ಟು ಈಟ್ ಇದರ್ ಅ ಬಿಸ್ಕೆಟ್ ಡ್ಯಾಶ್ ಅ ಫ್ರೂಟ್. ನನಗೆ ಹಂಗ್ರಿ ಆಗಿದೆ, ಹಶುವಾಗಿದೆ, ನಾನು ಬಿಸ್ಕೆಟ್ ಫ್ರೂಟ್. ಈದರ್ ಅಂತ ಬಂದವಾಗ ಈದರ್ ಆರ್, ಇದು ಈದರ್ ಆರ್, ನೀದರ್ ನಾರ್, ಸೋ ದಟ್. ಇದೆಲ್ಲ ಸೋ ದಟ್ ಕೂಡ, ಅದು ಕೂಡ ಲಿಂಕರ್ ಅಲ್ಲೇ ಬರುತ್ತೆ. ಓಕೆ, ಈದರ್ ಆರ್, ನೀದರ್ ನಾರ್, ಸೋ ದಟ್.
ಆಸ್ ಸೂನ್ ಆಸ್ ಅದೆಲ್ಲ ಜೊತೆಲಿ ಬರ್ತಕ್ಕಂತಹ ಲಿಂಕ್ ಅರ್ಥ. ಸೊ ಆನ್ಸರ್ ಆರ್ ಅನ್ನೇ ಬರೀಬೇಕು. ನೀದರ್ ಬಂದ್ರೆ ನಾರ್, ಈದರ್ ಬಂದ್ರೆ ಆರ್. ನೆಕ್ಸ್ಟ್ 10th ಕ್ವೆಶನ್ ಪ್ರಿಪೋಸಿಷನ್. ಅನಂತ್ ಡೈಡ್ ಡ್ಯಾಶ್ ಕ್ಯಾನ್ಸರ್. ಈ ಸಲ ನೋಡಪ್ಪ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಅಂತ ಹೇಳ್ಬೋದು ಇದನ್ನ. ಡೈಡ್ ಕೆಲವು ಮಕ್ಕಳು ಫ್ರಮ್ ಬರ್ದಿದ್ದಾರೆ, ಫ್ರಮ್ ತಪ್ಪು. ಫ್ರಮ್ ಅಂದ್ರೆ ಡೈಡ್ ಫ್ರಮ್ ಆಕ್ಸಿಡೆಂಟ್ ಅಂತ ಬರೀಬಹುದು. ಡೈಡ್ ಫ್ರಮ್ ಆಕ್ಸಿಡೆಂಟ್ ಅಂತ ಬರೀಬಹುದು. ಡೈಡ್ ಫ್ರಮ್ ಕ್ಯಾನ್ಸರ್ ನಿಂದ, ಡೈಡ್ ಆಫ್ ಕ್ಯಾನ್ಸರ್ ಅಂತ ಬರೀಬೇಕು. ಯಾವ ಕಾಯಿಲೆಯಿಂದ ಅಂದ್ರೆ ಕ್ಯಾನ್ಸರ್ ನಿಂದ ಅಂತ. ಓಕೆ, ಫ್ರಮ್ ಬರೆಯುವಾಗ ಆಕ್ಸಿಡೆಂಟ್ ಇಂದ ಸತ್ವಿ, ಡೈಡ್ ಫ್ರಮ್ ಆಕ್ಸಿಡೆಂಟ್ ಆ ರೀತಿ ಬರೀಬೇಕಾಗುತ್ತೆ. 11th ಕ್ವೆಶನ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ವರ್ಬ್ ನ ಸರಿಯಾದ ಫಾರ್ಮ್. ಬಿ ಅಂತ ಇದ್ರೆ ಬಿ ವರ್ಬ್ಸ್. ಬಿ ವರ್ಬ್ಸ್ ಯಾವ್ದು? ಆರ್, ಈಸ್, ಆರ್, ವಾಸ್, ವೇರ್. ಸೊ ಬಿ ವರ್ಬ್ಸ್ ಇಷ್ಟು ಇದಾವೆ. ಪಾಸ್ಟ್ ಟೆನ್ಸ್ ಎಸ್ಟರ್ಡೇ ಅನ್ನೋದು ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಪಾಸ್ಟ್ ಟೆನ್ಸ್ ವಾಸ್ ವರ್ಬ್ ಪಾಸ್ಟ್ ಟೆನ್ಸ್. ಅರುಣ್ ವಾಸ್, ಅರುಣ್ ವರ್, ವಿಚ್ ಇಸ್ ಕರೆಕ್ಟ್? ವಾಸ್ ಕರೆಕ್ಟ್ ಅಲ್ವಾ? ಅರುಣ್ ವಾಸ್. ಸೊ ಕಂಟಿನ್ಯೂಸ್ ಆಗ್ಬೇಕು. ವಾಸ್ ವಾಚಿಂಗ್, ಅರುಣ್ ವಾಸ್ ವಾಚಿಂಗ್ ಟಿವಿ yesterday when I visited his house. Past continuous tense. 12th question, write the correct form of the word. ಇದು ಫಾರ್ಮ್ ಆಫ್ ದ ವರ್ಬ್, ಇದು ಫಾರ್ಮ್ ಆಫ್ ದ ವರ್ಡ್. ಪದದ ಸರಿಯಾದ ರೂಪವನ್ನು ಬರಬೇಕು. ಅನಂತ್ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ ಡ್ಯಾಶ್ ಆಫ್ ಹಿಸ್ ಗುರು. ಇದು 2 marks ಗೆ ಒಂದು ಆನ್ಸರ್ ಕೂಡ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ. ಅಸ್ಟೋನಿಶ್ಮೆಂಟ್ ಆನ್ಸರ್, ಅಸ್ಟೋನಿಶ್ಮೆಂಟ್. ಕೆಲವರು ಅಸ್ಟೋನಿಶಿಂಗ್ ಅಂತ ಬರ್ತಿದ್ದಾರೆ, ಅದು ಆಗಲ್ಲ. 13th question, ಯೂಸ್ ದ ವರ್ಡ್ ಕ್ವೆಶನ್ ಆಸ್ ವರ್ಬ್. ಆಲ್ಮೋಸ್ಟ್ ಎಲ್ಲ ಪ್ರಿಪರೇಟರಿ ಇಂದ, ಮಾಡೆಲ್ ಪೇಪರ್ ಇಂದ ಇದ್ರಲ್ಲೂ ಸೇರಿಸಿ ಆಸ್ ವರ್ಬೇ ಕೇಳ್ಕೊತಾ ಬಂದಿದ್ದಾರೆ. ಇನ್ನು ಇನ್ನೊಂದು ಪ್ರಿಪರೇಟರಿ ನೋಡಿದ್ರೆ ಸೊ ಅದೇ ಮಾಡೆಲ್ ನ ಕಂಟಿನ್ಯೂ ಮಾಡಬಹುದು. ಐ ವರ್ಬ್ ಅಂತ ಬಂದವಾಗ ಈ ವರ್ಡ್ ಅನ್ನ ಐ ಮುಂದಕ್ಕೆ ಯಾವ್ದು ವರ್ಡ್ ಕೊಟ್ಟಿರ್ತಾರೋ ಅದನ್ನ ಬರೆದ್ರೆ ಅದು ವರ್ಬ್ ಆಗುತ್ತೆ. ಐ ಕ್ವೆಶನ್ ಸ್ಟಾಪ್ ಇಟ್ರು ಕೂಡ ಅದು ವಾಕ್ಯನೇ. ಐ ಕ್ವೆಶನ್ ಮೈ ಫ್ರೆಂಡ್ ಮುಂದೆ ಹೇಳ್ಬೋದು. ಐ ಕ್ವೆಶನ್ ಮೈ ಫಾದರ್, ಐ ಕ್ವೆಶನ್ ಮೈ ಫ್ರೆಂಡ್ಸ್, ರಿಲೇಟಿವ್ಸ್ ಏನಾದ್ರು. ಚೇಂಜ್ ಇಂದ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ನಾನು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಸಪರೇಟ್ ವಿಡಿಯೋಗಳು, ಒಂದೊಂದು ಟಾಪಿಕ್ಗೂ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ 25-26 SSLC ಇಂಗ್ಲಿಷ್ ಅಂತ ಇದೆ. ಇಲ್ಲಾಂದ್ರೆ ನೀವು ಗ್ರಾಮರ್ ವೈಸ್ ಕೂಡ, ಟಾಪಿಕ್ ವೈಸ್ ಕೂಡ ನೋಡಬಹುದು. ಬಲೇಶ್ವರ್ ವಾಸ್ ಕ್ವಿಕೆಸ್ಟ್ ಕಂಪ್ಯಾರಿಟಿವ್ಲಿ ದ್ಯಾನ್ ಎನಿ ಅದರ್ ಕಂಪಲ್ಸರಿ ಫ್ರೇಸ್. ಸೂಪರ್ಲೇಟಿವ್ ಮಾಡಿದವಾಗ ಬಲೇಶ್ವರ್ ವಾಸ್ ದ ಕ್ವಿಕೆಸ್ಟ್, ದ್ಯಾನ್ ಎನಿ ಅದರ್ ತೆಗೆದ್ರೆ the quickest commuter in the train is the answer. Superlative degree, quickest. 15th question, passive voice. First rule, verb ಕಂಡಿಡ್ಕೊಳ್ಳಿ. ಸತೀಶ್ ಸಬ್ಜೆಕ್ಟ್, ಹಗ್ಡ್ ಅಪ್ಪಿಕೊಂಡ ಯಾರನ್ನ? ಹಿಸ್ ಫಾದರ್. ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಬ್ಜೆಕ್ಟ್ ಕಮ್ಸ್ ಫಸ್ಟ್. ಹಿಸ್ ಫಾದರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಅಂದವಾಗ ಬಿ ವರ್ಬ್ ಅನ್ನ ಮಾತ್ರ ತಗೋಬಹುದು. ಹಗ್ಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಅನ್ನೇ ತಗೋಬೇಕು. ಹಿಸ್ ಫಾದರ್ ವಾಸ್ ಹಗ್ಡ್. ವರ್ಬ್ ಇದು V3 ಆಗುತ್ತೆ. ಹಗ್ಡ್ V3. ಹಗ್ಡ್ ಟೈಟ್ಲಿ ಅಥವಾ ಇದನ್ನ ಲಾಸ್ಟ್ ಅಲ್ಲಿ ಕೂಡ ಬರೀಬಹುದು. ಇಲ್ಲಿ ಬರೆದ್ರೆ ಸೆನ್ಸ್ ಜಾಸ್ತಿ, ಇಟ್ ಮೇಕ್ಸ್ ಮೋರ್ ಸೆನ್ಸ್. ಹಗ್ಡ್ ಟೈಟ್ಲಿ ಬೈ ಅನ್ನುವ ಕಾಮನ್ ಪ್ರಿಪೋಸಿಷನ್ ಬೈ ಸತೀಶ್. ಫಾದರ್ ವಾಸ್ ಹಗ್ ಟೈಟ್ಲಿ ಬೈ ಸತೀಶ್. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ಇದನ್ನು ಕೂಡ ನಾನು ವೆರಿ ಬೇಸಿಕ್ ವಿಡಿಯೋವನ್ನ ಮಾಡಿದೀನಿ, ನೀವು ಹೋಗಿ ನೋಡಿ. ಶಾರದಾ, ಆರ್ ಯು ಫ್ರೀ ಟುಡೇ? ಶಾರದಾ ವಾಣಿ ಕೇಳೋದು, ಎಸ್ ಐ ಆಮ್ ಅಂತ. ವೆರಿ ಸಿಂಪಲ್ ಕಾನ್ವರ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ವಾಣಿ ಆಸ್ ಶಾರದಾ ಆರ್ ಯು, ಎಸ್ ನೋ ಕ್ವಶನ್ ಆಗಿರೋದ್ರಿಂದ ಆರ್ ಯು, ಕ್ಯಾನ್ ಯು, ವಿಲ್ ಯು, ಡೂ ಯು, ಹ್ಯಾವ್ ಯು ಆ ತರದ್ದು ಪ್ರಶ್ನೆಗಳು ಹೀಗೆ ಶುರುವಾದ್ರೆ ಅದನ್ನ ಎಸ್ ನೋ ಕ್ವಶನ್ ಅಂತೀವಿ. ಎಸ್ ನೋ ಕ್ವಶನ್ ಬಂದವಾಗ ಇಫ್ ಅನ್ನೋ ವರ್ಡ್ ಅನ್ನ ಬರೀಲೇಬೇಕು. ವಾಣಿ ಆಸ್ ಶಾರದಾ ಆಗಿದ ತಕ್ಷಣ ಇಫ್ ಅನ್ನುವ ವರ್ಡ್ ಅನ್ನ ಬರಿತೀವಿ. ಇಫ್ ಯು ಅನ್ನ ಮೊದಲು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ವಾಣಿ ಕೇಳ್ತಿದ್ದಾರೆ ಶಾರದಂಗೆ. ವಾಣಿ ಪ್ರಕಾರ ಯು ಅಂದ್ರೆ ಯಾರಿಲ್ಲಿ? ಶಾರದಾ. ಸೊ ಯು ಅಂದ್ರೆ ಯಾರಿಲ್ಲಿ? ಶಾರದಾ ಅಲ್ವಾ? ಹಾಗಾಗಿ ಶಿ ಅನ್ನುವ ಪ್ರೊನೌನ್ ಅನ್ನ ಬರೀಬೇಕು. ಶಿ. ಆರ್ ಅನ್ನ ಸೆಕೆಂಡ್ ಕನ್ಸಿಡರ್ ಮಾಡ್ಬೇಕು. ಇಲ್ಲಿಗೆ ನಾವು ಬಿ ವರ್ಬ್ ಅನ್ನ ಚೇಂಜ್ ಮಾಡಿದವಾಗ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಪಾಸ್ಟ್ ಟೆನ್ಸ್ ವಾಸ್, ಶಿ ವಾಸ್, ಶಿ ವರ್ ಯಾವ್ದು ಕರೆಕ್ಟ್? ವಾಸ್ ಕರೆಕ್ಟ್. ಶಿ ವಾಸ್ ಫ್ರೀ ಟುಡೇ ಇರೋದು ದಟ್ ಟುಡೇ ಆಗ್ಬೇಕು. ಇದಕ್ಕೆ ಸಂಬಂಧ ಫುಲ್ ಟೇಬಲ್ ಅನ್ನು ಕೂಡ ನಾನು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಹೋಗಿ ನನ್ನ ಚಾನಲ್ ಪೇಜ್ ಅಲ್ಲಿ ಚೆಕ್ ಮಾಡಬಹುದು. ಥರ್ಡ್ ಮೇನ್ ಎಡಿಟಿಂಗ್. ಎ ಕ್ವಶನ್ ಡೈರೆಕ್ಟ್ ಆಗಿ ಆಪ್ಷನ್ ಇದನ್ನ ನೋಡೋಣ. ಕ್ಲೋಸ್ ಅನ್ನ ಅಡ್ವರ್ಬಿಯಲ್ ಮಿಸ್ಟೇಕ್. ಅಡ್ವರ್ಬ್ ಸಂಬಂಧಪಟ್ಟಂಗೆ ಸ್ವಾಮಿ ಹರೀಡ್ ಗೋಟ್ ಅಪ್. ನೋ, ಸ್ವಾಮಿ ಹರೀಡ್ಲಿ ಗೋಟ್ ಅಪ್. ಹರೀಡ್ಲಿ ನೀವು ಉತ್ತರ ಬರೆಯುವಾಗ ಇದೆಲ್ಲ ಎಂತ ಬೇಡ, ಹರೀಡ್ ಬರ್ದು ಹರೀಡ್ಲಿ ಕರೆಕ್ಟ್ ಆನ್ಸರ್ ಬರಬೇಕು. ಗೋಟ್ ಅಪ್ ಅಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ಅಂತ ಇದೆ. ಬಟ್ ಬರಲ್ಲ, ಯಾಕಂದ್ರೆ ಇಲ್ಲಿ ಅವನು ಸ್ಪ್ರೆಡ್ ಇದನ್ನ ಬೆಡ್ ಅನ್ನ ಸ್ಪ್ರೆಡ್ ಮಾಡ್ತಾನೆ. ಇಲ್ಲಿ ಅಂಡರ್ ದ ಬೆಂಚ್ ಕೆಳಗಡೆ ಬೆಡ್ ಅನ್ನ ಹರಡ್ತಾನೆ ಮತ್ತು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾನೆ. ಮತ್ತು ಬರಬೇಕು, ಆದ್ರೆ ತೆಗೆದುಕೊಂಡು ಹೋಗ್ತಾನೆ. ಅದು ಕಾಂಟ್ರಾಡಿಕ್ಟರಿ ಆಗುತ್ತೆ. ಇದು ಕಾಂಟ್ರಾಡಿಕ್ಟರಿ ಅಲ್ಲ, ಸೇಮ್ ಮೀನಿಂಗ್, ಕಂಟಿನ್ಯೂಷನ್ ಮೀನಿಂಗ್. ಹಾಗಾಗಿ ಆಂಡ್ ಬರಬೇಕು. ನೆಕ್ಸ್ಟ್ ಫೋರ್ತ್ ಮೇನು ಕರೆಕ್ಟ್ 2 or 3 ಸೆಂಟೆನ್ಸಸ್, 2 marks, 7 questions ಇರುತ್ತೆ. 7 questions ಅಲ್ಲಿ ಈಸಿ ಇರುತ್ತೆ ಎಲ್ಲಾದ್ರೂ. 4 questions ಪಾಠದಿಂದ
3 ಕ್ವೆಶನ್ ಪಾಠದಿಂದ, 1 ಕ್ವೆಶನ್ ಪೋಮ್ ಇಂದ, ಎಸ್ 4 ಕ್ವೆಶನ್ ಪಾಠದಿಂದ, 1 ಕ್ವೆಶನ್ ಪೋಮ್ ಇಂದ, 2 ಕ್ವೆಶನ್ SR ಇಂದ ಬರುತ್ತೆ. ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಅಮೌಂಟ್? ಇದು ಲೆಸನ್ ನಂಬರ್ 3. ರಿಯೋ ಅಂಡ್ ಮೇಡಿಯೋ, ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ. ಓಲ್ಡ್ ಮ್ಯಾನು ರೆಫ್ಯೂಸ್, ತಿರಸ್ಕರಿಸ್ತಾರೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ತಗೊಳ್ಳೋದಿಕ್ಕೆ. ಯಾಕೆ? ವೈ, ಏಕೆ? ಆನ್ಸರ್ ಇಲ್ಲಿದೆ, ನೀವು ಓದ್ಕೋಬಹುದು. ನಾನು ಇದನ್ನ ಡೀಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ, ಬಿಕಾಸ್ ಯು ವಿಲ್ ಬಿ ನೋಯಿಂಗ್. ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಬಿಕಾಸ್, ಇಲ್ಲಿರೋ ಸೆಂಟೆನ್ಸ್ ಅಲ್ಲಿರೋದನ್ನೇ ಬರೆದು ನಾವು ಹಾಗೆ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೀನಿಂಗ್ಫುಲ್ ಆಗಿರುತ್ತೆ. ದ ಓಲ್ಡ್ ಮ್ಯಾನ್ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆತ ಪ್ರಿನ್ಸಿಪಲ್ಸ್ಗೆ ಅಂದ್ರೆ ತತ್ವಗಳಿಗೆ ಹೆಚ್ಚು ಬೆಲೆ ಕೊಡೋರಾಗಿದ್ರು. he agreed for $1,200 only for his land. ತನ್ನ ಭೂಮಿಗೆ $1,200 ಮಾತ್ರ ಒಪ್ಕೊಂಡಿದ್ರು. ಹಾಗಾಗಿ ಎಕ್ಸ್ಟ್ರಾ ಅಮೌಂಟ್ ಅನ್ನ ತಗೊಳ್ಳೋದಕ್ಕೆ ಅವರು ರೆಫ್ಯೂಸ್ ಮಾಡಿದ್ರು ಅಂತ ಅರ್ಥ. ನೆಕ್ಸ್ಟ್, ವಾಟ್ ಡಿಸ್ಟಿಂಗ್ವಿಶ್ ಕ್ವಾಲಿಟೀಸ್ ಆಫ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಯಾವ ಒಂದು ವಿಶೇಷವಾದಂತಹ ಗುಣಗಳು ಅಂಬೇಡ್ಕರ್ ಅವರನ್ನ ನೆಹರೂರವರು ಚೂಸ್ ಮಾಡ್ತಾರೆ ಫಸ್ಟ್ ಲಾ ಮಿನಿಸ್ಟರ್ ಆಗಿ, ಪ್ರಪ್ರಥಮ ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಲು ಇದ್ದಂತಹ ಆ ವಿಶೇಷವಾದ ಗುಣಗಳು ಏನು ಅಂತ. ನೆಕ್ಸ್ಟ್ ಕ್ವೆಶನ್, ಹೌ ಡು ಯು ಸೇ ದಟ್ ಅನಂತ್ ವಾಸ್ ದ ಟ್ಯಾಲೆಂಟೆಡ್ ಬಾಯ್? ಅನಂತ್ ಅನು ಟ್ಯಾಲೆಂಟೆಡ್ ಬಾಯ್ ಅಂತ ಹೇಗೆ ಹೇಳ್ತೀರಾ? ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಟೇಬಲ್ ಟೆನ್ನಿಸ್ ಅನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದಂತಹ ಪ್ಲೇಯರ್ ಆತ. ಅಂಡ್ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್, ಶಾಲೆಯಲ್ಲಿ ವೇಗವಾಗಿ ಓಡ್ತಿದ್ದಂತಹ ಹುಡುಗ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್, ಸಿತಾರನ್ನ ನುಡಿಸೋದನ್ನ ಕಲಿತಾ ಇದ್ದ. ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್, ತನ್ನದೇ ಆದಂತಹ ಟ್ಯೂನ್ಸ್ ಗಳನ್ನು ಕೂಡ ಆತ ರಚಿಸ್ತಾ ಇದ್ದ. ಸೊ ಹಾಗಾಗಿ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಐ ಕ್ಯಾನ್ ಸೇ. ನೆಕ್ಸ್ಟ್ ಕ್ವೆಶನ್, ಹೌ ಕ್ಯಾನ್ ಯು ಪ್ರೂವ್ ದಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್? ಇದು ಲೆಸನ್ ನಂಬರ್ 8, ಯೂನಿಟ್ ನಂಬರ್ 8 ಪ್ರೋಸ್ ಅಲ್ಲಿ ಬರುವಂತದ್ದು, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ತುಂಬಾ ಮಕ್ಕಳು ಇದರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತಾರೆ. ಹೇಗೆ ಹೇಳ್ತೀರಾ, ಹೇಗೆ ಪ್ರೂವ್ ಮಾಡ್ತೀರಾ ವಿಜ್ಞಾನಿಗಳು ಹೆಚ್ಚು ವಾಸ್ತವಿಕ ಪ್ರಜ್ಞೆಯುಳ್ಳ ಜನ ಪ್ರಪಂಚದಲ್ಲಿ, ವಾಸ್ತವದ ಪರಿಕಲ್ಪನೆಯನ್ನ, ವಾಸ್ತವದ ಸಮಸ್ಯೆಗಳನ್ನ ಅರ್ತಿರುವಂತಹ ಜನ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ. ಅಕಾರ್ಡಿಂಗ್ ಟು ಆಥರ್, ನಾವು ಅಕಾರ್ಡಿಂಗ್ ಟು ಆಥರ್ ಹೇಳ್ಬೇಕು, ಯಾಕೆಂದ್ರೆ ಇದು ನಮ್ಮ ಪ್ರಕಾರ ಅಲ್ಲ, ಆಥರ್ ಹೇಳಿರುವಂತದ್ದು. ಅಕಾರ್ಡಿಂಗ್ ಟು ಆಥರ್ ಅವರ ಪ್ರಕಾರ, ದ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ವಿಜ್ಞಾನಿಗಳು ಪ್ರಪಂಚದಲ್ಲಿ ಹೆಚ್ಚು ವಾಸ್ತವಿಕ ಜನಗಳು. ಇಟ್ ಈಸ್ ಥ್ರೂ ದ ವರ್ಕ್ ಆಫ್ ದ ಸೈಂಟಿಸ್ಟ್, ವಿಜ್ಞಾನಿಗಳ ಕೆಲಸದ ಮೂಲಕ, ದಟ್ ವಿ ಹ್ಯಾವ್ ಮೆಡಿಸಿನ್ಸ್. ಅವರ ಒಂದು ಕೆಲಸ ಅಥವಾ ಅವರ ಒಂದು ಪ್ರತಿ ಶ್ರಮದ ಪ್ರತಿಫಲವಾಗಿ ನಮಗೆ ಮೆಡಿಸಿನ್ ಸಿಕ್ಕಿದೆ. ಅಂದ್ರೆ ಅರ್ಥ, ಹೆಚ್ಚು ಪ್ರಾಕ್ಟಿಕಲ್ ಏನ್ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಹುಡ್ಕೋದು ವಿಜ್ಞಾನಿಗಳು ಅನ್ನುವಂಥದ್ದು ಈ ಪ್ರಶ್ನೆಯ ಅರ್ಥ. ಉದಾಹರಣೆ, ಮೆಡಿಸಿನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹ ಗ್ಯಾಜೆಟ್ಸ್ ಇದೆ, ನ್ಯೂ ಸೋರ್ಸ್ ಆಫ್ ಎನರ್ಜಿ, ಹೊಸ ವಿದ್ಯುತ್ತಿನ ಬೇರೆ ಬೇರೆ ಮೂಲಗಳು, ಉದಾಹರಣೆಗೆ ವಿಂಡ್ ಮಿಲ್ಲು, ಅದು ನ್ಯೂ ಎನರ್ಜಿ, ಅಂಡ್ ಹೈಡ್ರೋ ಎನರ್ಜಿ, ಅಂಡ್ ಹೈಡ್ರೋ ಎನರ್ಜಿ ಅಂಡ್ ಆಲ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ಬೇರೆ ಬೇರೆ ಇದೆ. ಅಂಡ್ ದ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ, ನ್ಯೂ ಬ್ರ್ಯಾಂಡ್ಸ್, ಹೊಸ ಬ್ರ್ಯಾಂಡ್ಗಳು ಏನ್ ಬಂದಿದಾವೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು. ಸಿಂಥೆಟಿಕ್ ಫೈಬರ್ ಅನ್ನೋದು ತುಂಬಾ ದೊಡ್ಡ ಪಾತ್ರವನ್ನು ವಹಿಸ್ತಿದೆ. ಜೆನೆಟಿಕ್ ಫೋರೆನ್ಸಿಕ್ ಡಯಾಗ್ನೋಸಿಸ್, ಫೋರೆನ್ಸಿಕ್ ಅಂತಂದ್ರೆ ಇವಾಗ ಯಾರಾದ್ರೂ ಕಳ್ತನ ಆಯ್ತು ಅಂದ್ರೆ ಅಲ್ಲಿ ಫೋರೆನ್ಸಿಕ್ ಟೆಸ್ಟ್ ಆಗುತ್ತೆ, ಫೋರೆನ್ಸಿಕ್ ಅದಕ್ಕೆಲ್ಲ ಕಾರಣ ರಿಸರ್ಚರ್ಸ್, ಸೈಂಟಿಸ್ಟ್. ಹಾಗಾಗಿ ಅವರು ಪ್ರಾಕ್ಟಿಕಲ್ ಪೀಪಲ್ ಅಂತಾರೆ ಆಥರ್ ಅವರು. ನೆಕ್ಸ್ಟ್ 22nd ಪೋಮ್ದಾಗಿರುತ್ತೆ. ಈ ಸಲ ಪೋಮ್ ಐ ಆಮ್ ದ ಲ್ಯಾಂಡ್ ಅದರಿಂದ ಬರುತ್ತೆ. ಐ ವೇಟ್ ಈಸ್ ರಿಪೀಟೆಡ್ 5 times ಇನ್ ದ ಪೋಮ್. ಐ ವೇಟ್ ಅನ್ನುವಂಥದ್ದು 5 ಬಾರಿ ರಿಪೀಟ್ ಆಗಿದೆ. ಯಾವ ಕ್ವಾಲಿಟಿಯನ್ನ ಹೈಲೈಟ್ ಆಗ್ತಾ ಇದೆ? ಸ್ಪೀಕರ್ನ ಯಾವ ಗುಣ ಹೈಲೈಟ್ ಆಗ್ತಾ ಇದೆ? ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ರಬಲಿಂಗ್ ದ ಅರ್ತ್. ಮನುಷ್ಯರು ಭೂಮಿಯನ್ನ ಟ್ರಬಲ್ ಮಾಡ್ತಾನೆ ಇದ್ದಾರೆ, ಸಮಸ್ಯೆಗೆ ಒಳಪಡಿಸ್ತಿದ್ದಾರೆ. ದೇ ಓನ್, ಜನರು ಭೂಮಿಯನ್ನ ಕೊಂಡ್ಕೊತಾರೆ, ತಮ್ಮದಾಗಿಸ್ಕೋತಾರೆ, ಕೊಂಡ್ಕೊಂತಾರೆ, ಅಗಿತಾರೆ, ಉಳ್ಮೆ ಮಾಡ್ತಾರೆ. ಫೆನ್ಸ್ ದ ಲ್ಯಾಂಡ್, ಭೂಮಿಗೆ ಬೇಲಿ ಹಾಕ್ತಾರೆ. ಮದರ್ ಅರ್ತ್ ಹ್ಯಾಸ್ ಅನ್ ಓಷನ್ ಆಫ್ ಪೇಷನ್ಸ್. ಭೂಮಿ ತಾಯಿ ಸಾಗರದಷ್ಟು ತಾಳ್ಮೆಯನ್ನ ಹೊಂದಿದೆ, ಹೆಚ್ಚು ತಾಳ್ಮೆಯನ್ನ ಹೊಂದಿದೆ. ಬೇರ್ಸ್ ಆಲ್ ದ ಕ್ರೂಯಲ್ಟಿ ಕಮಿಟೆಡ್ ಬೈ ದ ಮ್ಯಾನ್. ಮನುಷ್ಯ ಮಾಡುವ ಈ ಎಲ್ಲ ಕ್ರೂಯಲ್ಟಿಯನ್ನ, ಈ ಎಲ್ಲ ಸಮಸ್ಯೆಯನ್ನ ಅದು ಸಹಿಸ್ಕೊಂತಾ ಇದೆ, ಸಹಿಷ್ಣುತೆಯನ್ನ ತೋರಿಸುತ್ತೆ. ಐ ವೇಟ್ ಅನ್ನುವಂಥದ್ದು ಏನನ್ನ ತೋರಿಸುತ್ತೆ ಅಂದ್ರೆ ಪೇಷನ್ಸ್.
ಅನ್ನ ತೋರಿಸುತ್ತೆ. ಯಾವ ರೀತಿ ಅಂದ್ರೆ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್ ಕ್ವೆಶನ್, ಇದು SR ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ 1 and 2 ಇಂದ ಬಂದಿರುತ್ತೆ. ಯಾವ್ದಾದ್ರು ಒಂದನ್ನ ಬರಿಬಹುದು, ನಾರಾಯಣಪುರ್ ಇನ್ಸಿಡೆಂಟ್ ಆರ್ ಇದರ್ ನಾರಾಯಣಪುರ್ ಇನ್ಸಿಡೆಂಟ್ ಆರ್ ಡಿಕ್ಕಿ ಡಾಲ್ಮಾ ಆನ್ ಟಾಪ್ ಆಫ್ ದ ವರ್ಲ್ಡ್. ಯಾವ್ದ್ರಲ್ಲಿ ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಕೋಬಹುದಾಗಿದೆ. ವೈ ಡಿಡ್ ಮೋಹನ್ ಅಂಡ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಅ ಪೀಸ್ಫುಲ್ ಪ್ರೊಸೆಷನ್? ಮೋಹನ್ ಮತ್ತೆ ಅವನ ಫ್ರೆಂಡ್ಸ್ ಪೀಸ್ಫುಲ್ ಪ್ರೊಫೆಷನ್ ಅನ್ನ ಹೋಗೋದು ಬರೋದು ಮಾಡ್ಬೇಡ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ. ನಾನು ಕ್ಲೋಸ್ ಮಾಡ್ತೀನಿ. ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ಅ ಪೀಸ್ಫುಲ್ ಪ್ರೊಟೆಸ್ಟ್. ಆ ವಿದ್ಯಾರ್ಥಿಗಳು, ನಾಯಕರಾದಂತಹ ವಿದ್ಯಾರ್ಥಿಗಳು ತುಂಬಾ ಪೀಸ್ಫುಲ್ ಆಗಿ ಸಮಾಧಾನಕರವಾಗಿ ಈ ಒಂದು ಪ್ರೊಟೆಸ್ಟ್ ಅನ್ನ, ಈ ಒಂದು ಹೋರಾಟವನ್ನ ಮಾಡ್ತಾರೆ. ದೇ ಡಿಡ್ ಸೋ ಬಿಕಾಸ್ ಅವ್ರು ಹಾಗೆ ಮಾಡ್ತಾರೆ ಯಾಕಂದ್ರೆ ದೇ ನ್ಯೂ, ಅವ್ರಿಗೆ ಗೊತ್ತಿತ್ತು, ದ ಪೊಲೀಸ್ ವಾಂಟೆಡ್ ದೆಮ್ ಟು ಬಿ ವಯೋಲೆಂಟ್. ಪೊಲೀಸ್ನವರು ಈ ಮಕ್ಕಳು ಹಿಂಸೆಯನ್ನ ಮಾಡ್ತಾರೆ ಸೊ ದಟ್ ದೇ ಕುಡ್ ಬೀಟ್ ದೆಮ್ ಅಪ್. ಸೊ ಆ ರೀತಿ ಅವರು ಹಿಂಸೆಯನ್ನ ಮಾಡಿದವಾಗ ಪೊಲೀಸ್ನವರು ಆ ಮಕ್ಕಳನ್ನ ಹೊಡಿಬಹುದು ಅಂಡ್ ಜೈಲ್ಗೆ ಹಾಕ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಪೊಲೀಸ್ನವರು. ಆದ್ರೆ ಮಕ್ಕಳು ಅದಕ್ಕೆ ಅವಕಾಶ ಕೊಡದ ಹಾಗೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ದೇರ್ ವಾಸ್ ನೋ ಸ್ಲೋಗನ್, ನೋ ಶೌಟ್, ಇಟ್ ವಾಸ್ ಪೀಸ್ಫುಲ್. ಹಾಗೆ ನೀವು ಆನ್ಸರ್ ಅನ್ನ ಬರೆದ್ರೆ 2 marks ಗ್ಯಾರಂಟಿ. ಅಥವಾ ಹೌ ಕ್ಯಾನ್ ಯು ಸೇ ದ ಡಿಕ್ಕಿ ಡಾಲ್ಮಾಸ್ ಲೈಫ್ ವಾಸ್ ಅ ಸಾರೋಫುಲ್? ಡಿಕ್ಕಿ ಡಾಲ್ಮಾರ್ ಅವರ ಜೀವನ ದುಃಖಕರವಾಗಿತ್ತು ಅನ್ನೋದನ್ನ ಹೇಗೆ ಹೇಳ್ತೀರಾ? ಹೌ ಅಂದ್ರೆ ಹೇಗೆ. ಡಿಕ್ಕಿ ಡಾಲ್ಮಾ ಲಾಸ್ಟ್ ಹರ್ ಮದರ್ ವೆನ್ ಶಿ ವಾಸ್ 11. 11ನೇ ವಯಸ್ಸಿನವಳಿದ್ದವಾಗ ತನ್ನ ತಾಯಿಯನ್ನ ಕಳ್ಕೊತಾರೆ ಡಿಕ್ಕಿ ಡಾಲ್ಮಾ. ಶಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಆಲ್ಸೋ, ತನ್ನ ಅಣ್ಣನನ್ನು ಕಳ್ಕೊತಾರೆ. ದೀಸ್ ಇನ್ಸಿಡೆಂಟ್ಸ್ ಮೇಡ್ ಹರ್ ಲೈಫ್ ಸಾರೋಫುಲ್. ಈ ಒಂದು ಘಟನೆಗಳು ಆಕೆಯ ಜೀವನವನ್ನ ದುಃಖಕರವಾಗಿ ಮಾಡುತ್ತೆ. ಈ 2 ಅಂಶ. ನೆಕ್ಸ್ಟ್ 24th ಕ್ವೆಶನ್, SR ಸಪ್ಲಿಮೆಂಟರಿ ರೀಡಿಂಗ್ 3 or 4. 3 ಬಂದು ಗ್ರೇಟ್ ಮಾರ್ಟಿ ವರ್ಚರ್ ಎಷ್ಟು, 4 ಬಂದು ವರ್ಡ್ ಆಫ್ ಹ್ಯಾಪಿನೆಸ್. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬರೀಬಹುದು. ಇನ್ ವಾಟ್ ವೇ ಡಿಡ್ ದ ಆಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್? ಹನೀಫ್ ಮತ್ತೆ ಆತನ ತಮ್ಮಂದಿರು ಜವಾಬ್ದಾರಿಯುತವನ್ನಾಗಿ ಮಾಡಿದ್ದು ಅವರ ತಾಯಿಯ ಗೈರು, ಅಂದ್ರೆ ತಾಯಿ ಹೆಚ್ಚು ಮನೆಯಲ್ಲಿ ಇರ್ತಿರ್ಲಿಲ್ಲ. ಆ ಕಾರಣದಿಂದ ಮಕ್ಕಳು ಹೆಚ್ಚು ಜವಾಬ್ದಾರಿಯುತ ಆದರು. ಹೇಗೆ? Answer, the absence of mother from home taught the children something that made the children to become very responsible. ಮನೆಯಿಂದ ತಾಯಿಯ ಗೈರು ಮಕ್ಕಳನ್ನು ಹೆಚ್ಚು ಜವಾಬ್ದಾರಿಯನ್ನಾಗಿಸುತ್ತದೆ. ಗೆಟಿಂಗ್ ಅಪ್ ಅಂಡ್ ಗೆಟಿಂಗ್ ರೆಡಿ ಫಾರ್ ಸ್ಕೂಲ್, ಬೇಗ ಹೇಳೋದು, ಶಾಲೆಗೆ ರೆಡಿ ಆಗುವಂಥದ್ದು. ವಿತೌಟ್ ಹ್ಯಾವಿಂಗ್ ಟು ಟೆಲ್ ದೆಮ್, ಅವ್ರಿಗೆ ಯಾರತ್ರನು ಹೇಳಿಸ್ಕೊಂಡರೆ ರೆಡಿ ಆಗೋದು. ಇಟ್ ಗೇವ್ ದ ಚಿಲ್ಡ್ರನ್ ಆ ಮೆಸೇಜ್ ದಟ್, ಈ ಒಂದು ವಿಷಯ ಅಂದ್ರೆ ತಾಯಿಯ ಗೈರು ಮನೆಯಲ್ಲಿ ಮಕ್ಕಳಿಗೆ ಒಂದು ಮೆಸೇಜ್ ಅನ್ನ ಕೊಡುತ್ತೆ, ಒಂದು ಸಂದೇಶವನ್ನ ಕೊಡುತ್ತೆ. ಏನಂದ್ರೆ, ಒನ್ಸ್ ಡ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ಟು ಕಮ್ ಅಪ್. ಜೀವನದಲ್ಲಿ ಚೆನ್ನಾಗ್ ಆಗ್ಬೇಕು ಅಂದ್ರೆ, ಮೇಲ್ ಬರ್ಬೇಕು ಅಂತ ಅಂದ್ರೆ ಒಬ್ಬರ ತನ್ನ ಡ್ಯೂಟಿಯನ್ನ, ತನ್ನ ಕೆಲಸವನ್ನ ತಾನೇ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ನುವಂತಹ ಸಂದೇಶವನ್ನ ಕೊಡುತ್ತೆ. ದ ಆನ್ಸರ್. ನೆಕ್ಸ್ಟ್ 5th ಮೇನ್, ಡಿಸ್ಕ್ರೈಬ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. 3 marks ಇರುತ್ತೆ. ಒಂದು ಪ್ರೋಸ್ ಇಂದ, ಇದು ಯೂನಿಟ್ 1 ಪ್ರೋಸು. ಆ ಹೀರೋ ಪಾಠದಲ್ಲೇ ಫಿಕ್ಸ್. ಈ ಬಾರಿ ಬ್ಲೂ ಪ್ರಿಂಟ್ ಪ್ರಕಾರ ಫಿಕ್ಸ್, ನೋ ಚೇಂಜ್. ಇದ್ರಲ್ಲಿ 3 ಕ್ವಶನ್ಸ್ ಇದೆ. ಒಂದು ಎಕ್ಸ್ಪೀರಿಯನ್ಸ್, ಇನ್ನೊಂದು ಹೌ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್, ಇನ್ನೊಂದು ವಾಟ್ ಆರ್ ದ ಎಕ್ಸ್ಕ್ಯೂಸಸ್ ಹಿ ಗೇವ್. ಈ 3 ಬಿಕೇಮ್ ಅ ಹೀರೋ ಓವರ್ ನೈಟ್, ಎಕ್ಸ್ಕ್ಯೂಸಸ್, ಎಕ್ಸ್ಪೀರಿಯನ್ಸ್, ಈ 3 ಕ್ವಶನ್ ಕೇಳಕ್ ಸಾಧ್ಯ ಇರೋದು. ಆ 3 ನಾನು ಒಂದು ವಿಡಿಯೋ ಮಾಡ್ತೇನೆ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇನ್ನು 26ನೇ ಪ್ರಶ್ನೆ, ಇದು ಕೂಡ ಐ ಆಮ್ ದ ಲ್ಯಾಂಡ್, ಜಾಸ್ ಪೋಯಮ್, ಫಾರ್ಮ್ ನಂಬರ್ 5 ಜಾಸ್ ಪೋಯಮ್ ಇಂದ ಬರ್ತಾರೆ. ಫಿಕ್ಸ್ 3 marks. ಇದರಲ್ಲಿ ಫುಲ್ ನೀವು ಕಲ್ತ್ಕೊಂಡ್ರೆ 2 ಕ್ವಶನ್ ಕೇಳಕ್ಕಾಗೋದು. ಒಂದು ಫಿಸಿಕಲ್ ಅಪಿಯರೆನ್ಸ್, ಇನ್ನೊಂದು ಈಸ್ ಅ ಚೇಂಜ್ಡ್ ಮ್ಯಾನ್ ಹೌ ಅಂತ. ಫಸ್ಟ್ ಹಾಫ್ ಬರೆದ್ರೆ ಫಿಸಿಕಲ್ ಅಪಿಯರೆನ್ಸ್, ಸೆಕೆಂಡ್ ಹಾಫ್ ಆಫ್ ದ ಸಮ್ಮರಿ ಬರೆದ್ರೆ ಅದು ಈಸ್ ಅ ಚೇಂಜ್ಡ್ ಮ್ಯಾನ್ ಅನ್ನೋಂಥದಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಬೆಹಂಜೆ ಆಪ್ ಠೀಕ್ ಹೈ, ಇದು ಒಂದು ಲೆಸನ್ ನಂಬರ್ 2. ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್. ಹೂ ಸೆಡ್ ದ ಅಬೋವ್ ವರ್ಡ್ಸ್, ಈ ಮೇಲಿನ ಮಾತುಗಳನ್ನು ಹೇಳಿದವರು ಯಾರು? ಬಲೇಶ್ವರ್. ಹೂ ಡಸ್ ಬೆಹಂಜಿ ರೆಫರ್ ಟು, ಬೆಹಂಜಿ ಅಂದರೆ ಯಾರು? ರೋಮಾ. ವೈ ವಾಸ್ ದೇರ್ ನೋ ರೆಸ್ಪಾನ್ಸ್ ಫ್ರಮ್ ಹರ್, ವೈ ಏಕೆ ಅವಳಿಂದ ರೆಸ್ಪಾನ್ಸ್ ಇರ್ಲಿಲ್ಲ? ಯಾಕಂದ್ರೆ ಶಿ ವಾಸ್ ಅನ್ಕಾನ್ಶಿಯಸ್, ಆಕೆ ಪ್ರಜ್ಞೆ ತಪ್ಪಿದ್ದಳು, ಹಾಗಾಗಿ ಅವಳೇನು ಕೂಡ ರೆಸ್ಪಾನ್ಸ್ ಮಾಡಲ್ಲ. ಯಾವ ಸಂದರ್ಭದಲ್ಲಿ ಇದಾಗೋದು? ಅವಳು ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿರ್ತಾಳಲ್ವಾ, ಅವಾಗ ಹೋದವಾಗ
ಆತ ಬಲೇಶ್ವರ್ ಬಂದು ನೋಡಿದವಾಗ ಈ ಮಾತನ್ನ ಹೇಳೋದು. ಒಂದು ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂತ ಬರುತ್ತೆ, ಬೆಂಚ್ ಆಫ್ ಟೀಕೆ ಅಂತ ಬರುತ್ತೆ. ಸೊ ಅದೆರಡು ಆ ಸಂದರ್ಭದಲ್ಲಿ ಬರುವಂತದ್ದು. 28 ಬಂದು ಇದು ಯೂನಿಟ್ ನಂಬರ್ 6 ಪ್ರೋಸ್ ದ ಡಿಸ್ಕವರಿ ಪಾಠದ್ದು. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಒಬ್ಬನ ಕೈಯಲ್ಲಿ 50 ಜನಗಳ ಜೀವವನ್ನ ಯಾಕೆ ಕೊಡಬೇಕು? ಹೂ ಇಸ್ ದ ಸ್ಪೀಕರ್? ಇಲ್ಲಿ ಸ್ಪೀಕರ್ ಯಾರು? ಜಿಯಾಗೋ. ಹೂ ಆರ್ ದ 50? ಆ 50 ಯಾರು? 50 ಅಂತ ಹೇಳ್ತಾನಲ್ಲ ಇಲ್ಲಿ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ 50? 50 ಜನಗಳು ಅಂದ್ರೆ ಯಾರು? ಸೀಮನ್, ನಾವಿಕರು. ಇನ್ ಹೂಸ್ ಹ್ಯಾಂಡ್ಸ್ ಆರ್ ದೇ? ಹೂಸ್ ಯಾರ ಕೈಗಳಲ್ಲಿ ಅವರು ಇದ್ದಾರೆ? ಯಾರ ಕೈಗಳಲ್ಲಿ? ಕಪಿಮುಷ್ಟಿಯಲ್ಲಿ ಅವರಿದ್ದಾರೆ? ಕೊಲಂಬಸ್. ನೋಡಿ ಇದ್ರಲ್ಲಿ ವೈ ಅನ್ನೋದನ್ನ ತೆಗ್ದೇ ಬಿಟ್ಟಿದ್ದಾರೆ. ಒನ್ ವರ್ಡ್ ಆನ್ಸರ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೋಡಿ ಮಕ್ಳ, ಈಸಿ ಮಾಡಿದ್ದಾರೆ ಯೂನಿಟ್ ನಂಬರ್ 6 ಇಂದ. ವೈ ಡು ಯು ಟೇಕ್ ಅವೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಅವನಿರುವ ಸಣ್ಣ ಖುಷಿಯನ್ನು ನೀವು ಯಾಕೆ ಕಿತ್ಕೋತೀರಾ? ಯೂನಿಟ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್. ಫಿಕ್ಸ್ಡ್ ಕ್ವೆಶನ್, ಐ ಮೀನ್ ಫಿಕ್ಸ್ಡ್. ಈ 3 ಪಾಠ ಒಂದು ಪದ್ಯದಿಂದ ಫಿಕ್ಸ್ ಆಗಿದೆ. ಹೂ ಸೆಡ್ ದಿಸ್? ಇದನ್ನ ಹೇಳ್ದವ್ರು ಯಾರು? ಸತೀಶ್ ಮದರ್. ಹೂ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂತ ಇದೆಯಲ್ವಾ, ಯು ಅಂದ್ರೆ ಯಾರು? ವೈ ಡು ಯು ಟೇಕ್ ಅವೇ? ನೀವ್ ಯಾಕೆ ತಗೋತೀರಾ? ನೀವು ಅಂದ್ರೆ ಯಾರಿಲ್ಲಿ? ಸತೀಶ್ ಫಾದರ್. ವಾಟ್ ವಾಸ್ ಇಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಆತನ ಎಂಟರ್ಟೈನ್ಮೆಂಟ್, ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಏನಾಗಿತ್ತು ಅಮ್ಮನ ಪ್ರಕಾರ? ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ತುಂಬಾ ಈಸಿ. ಇನ್ನು ಕೂಡ ಒನ್ ವರ್ಡ್ ಆನ್ಸರ್ ಅನ್ನೇ ಕೇಳಿರೋದು ನೋಡ್ಬೋದು. ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಇದು ಯೂನಿಟ್ ನಂಬರ್ 8 ಪೋಮ್ ಆಫ್ಟರ್ ಔಟ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ವಾಟ್ ಟೂ ಥಿಂಗ್ಸ್ ಆರ್ ಕಂಪೇರ್ಡ್ ಹಿಯರ್? ಈ ಎರಡು ವಸ್ತುಗಳು ಯಾವ ಎರಡು ವಸ್ತುಗಳನ್ನ ಕಂಪೇರ್ ಮಾಡಲಾಗಿದೆ? ಇಲ್ಲಿ ಟೀ ಕಪ್ಸ್ ಸರ್ಕಲ್ ಆಗ್ತಾ ಇದೆ, ಟೀ ಕಪ್ಗಳು ಸುತ್ತೊಡಿತಾ ಇದಾವೆ ಲೈಕ್ ದ ಪ್ಲಾನೆಟ್ಸ್, ಗ್ರಹಗಳಂತೆ. ಅರೌಂಡ್ ದ ಸನ್, ಸನ್ನ ಸುತ್ತ, ಸೂರ್ಯನ ಸುತ್ತ ಗ್ರಹಗಳು ಸುತ್ತೊಡೆಯುವಂತೆ ಟೀ ಕಪ್ಸ್ ಗಳು ನನ್ನ ಸುತ್ತ ಸುತ್ತೊಡಿತಿದ್ದಾವೆ. ಸೊ ಯಾವ ಎರಡು ವಸ್ತುಗಳನ್ನ ಕಂಪೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ಲಾನೆಟ್ಸ್ ಅಂಡ್ ಸನ್. ಆನ್ಸರ್. ನೆಕ್ಸ್ಟ್, ವೈ ವುಡ್ ದ ಪೋಯೆಟ್ ಫೀಲ್ ಸೊ? ಯಾಕೆ ಆ ರೀತಿ ಅವ್ರಿಗೆ ಫೀಲ್ ಆಗುತ್ತೆ? ಬಿಕಾಸ್ ಇ ವಾಸ್ ಸೆಂಟರ್ ಆಫ್ ಗ್ರಾವಿಟಿ. ಯಾಕಂದ್ರೆ ಸ್ಪೇಸ್ ನಲ್ಲಿ ಆತ ಗ್ರಾವಿಟಿಯ ಸೆಂಟರ್ ಆಗಿರ್ತಾರೆ. ಅಂದ್ರೆ ಗ್ರಾವಿಟಿಯನ್ನು ದಟ್ ಗ್ರಾವಿಟಿ, ಆ ಗ್ರಾವಿಟಿ ಏನಿರುತ್ತೆ, ಗುರುತ್ವಾಕರ್ಷಣೆಯ ಕೇಂದ್ರ ಇವರೇ ಆಗಿರ್ತಾರೆ. ಇವರ ಸುತ್ತ ಟೀ ಕಪ್ಸ್ ಸುತ್ತದ ಹಾಗೆ ಇವ್ರಿಗೆ ಫೀಲ್ ಆಗುತ್ತೆ. ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಹಿಮ್ ಅಂಡ್ ದೇರ್ ಇಸ್ ನೋ ಪವರ್ ಆಫ್ ಗ್ರಾವಿಟಿ. ಅಲ್ಲಿ ಸ್ಪೇಸ್ ಅಲ್ಲಿ ಗ್ರಾವಿಟಿ ಇರೋದಿಲ್ಲ. ಇವ್ರಿಗನ್ಸುತ್ತೆ ಇವರೇ ಸೆಂಟರ್ ಆಫ್ ಗ್ರಾವಿಟಿ ಅಂತ. ಪೊಯೆಟೇ ಸೆಂಟರ್ ಆಫ್ ಗ್ರಾವಿಟಿ ಆಗಿರ್ತಾರೆ ಸ್ಪೇಸ್ ನಲ್ಲಿ ಅಂತ. ವೇರ್ ಡಸ್ ದಿಸ್ ಹ್ಯಾಪನ್? ಎಲ್ಲಿ ನಡೆಯುತ್ತೆ? ಇನ್ ದ ಸ್ಪೇಸ್. ಇನ್ ಸ್ಪೇಸ್ ಅಂತ ಬರೆದ್ರು ಆನ್ಸರ್ ಸಿಗುತ್ತೆ. ಕ್ಯಾಪ್ಸೂಲ್ ಅಥವಾ ಸ್ಪೇಸ್ ಶಿಪ್. ನೆಕ್ಸ್ಟ್ ಕ್ವೆಶನ್, ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಕ್ವೆಶನ್, ವೇರ್ ಎವ್ರಿಬಡಿ ಕ್ಯಾನ್ ಆನ್ಸರ್. ಪ್ರೊಫೈಲ್ ಇಸ್ ಲೈಕ್ ದಿಸ್. ನೇಮ್. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ R.K. Narayan. He was born on. ಬರ್ತ್ ಅನ್ನ ಯಾವಾಗ್ಲೂ he was born on. ನೀವು ಹರ್ಟ್ ಮಾಡ್ಬಿಡಿ ಇದನ್ನ. he was born on 10th October 1906 in Madras. ಇಲ್ಲಿ ಇನ್ ಇಲ್ಲ, ನೀವಿಲ್ಲಿ ಇನ್ ಸೇರಿಸ್ಬೇಕು. he completed his education ಅಂತ ಕೊಟ್ಟಿದ್ದಾರೆ. he completed his education at ಮಹಾರಾಜಾದಲ್ಲಿ ಕಾಲೇಜ್ ಇನ್ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. his spouse is Mrs. Rajam. ಆತನ ಹೆಂಡತಿ ಮಿಸಸ್ ರಾಜಂ. his father is, ನೆಕ್ಸ್ಟ್ ಇದರಲ್ಲಿ ಆತನ ತಂದೆ R.V. ಕೃಷ್ಣಸ್ವಾಮಿ ಅಯ್ಯರ್. ಪ್ರೊಫೆಷನ್, he is an English novelist. ಇಂಗ್ಲಿಷ್ ನ ಕಾದಂಬರಿಕಾರರು. he has published books like, ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದಾರೆ. ಲೈಕ್ ಯಾವ್ದ್ಯಾವ್ದು ಅಂದ್ರೆ ಮಾಲ್ಗುಡಿ ಡೇಸ್, ಟೈಗರ್ ಫಾರ್ ಮಾಲ್ಗುಡಿ, ದ ಗೈಡ್, ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್, ಫೇಮಸ್ ನಾವೆಲ್ಸ್. ಈ ರೀತಿ ಬಂದ್ರೆ 3 marks ಗ್ಯಾರಂಟಿ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಆನ್ಸರ್ ಇದೆ. ಇದನ್ನ ಹೇಗ್ ಬರಿಬೇಕು ಅಂತ ನಾನು ಸೆಪರೇಟ್ ವಿಡಿಯೋವನ್ನ ಮಾಡ್ತೇನೆ. ಆನ್ಸರ್ ಅನ್ನ ನೋಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಆನ್ಸರ್ ನೋಡ್ಕೊಳ್ಳಿ. PDF ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇನೆ. ಪಿಕ್ಚರ್ ರೈಟಿಂಗು, ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ಇಟ್. ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನ ನೋಡ್ಕೊಳ್ಳಿ, ಬರ್ಕೊಳ್ಳಿ ನೋಟ್ಸ್ ಅಲ್ಲಿ. ಇದು ಆರ್ ಅಂತ ಏನಿದೆ, ಇದು ಬ್ಲೈಂಡ್ ಪೀಪಲ್ಗೆ, ವಿಜುವಲಿ ಇಂಪೇರ್ಡ್, ಕಣ್ ಕಾಣದೆ ಇರೋರಿಗೆ ಮಾತ್ರ. ಇದನ್ನ ನೀವೇನ್ ಟ್ರೈ ಮಾಡ್ಬೇಡಿ. ಫ್ರೇಸಸ್ ಬಗ್ಗೆ ಬರೆಯೋದು, ಪುಟ್ ಆನ್, ಗಿವ್ ಅಪ್, ಲುಕ್ ಎಟ್ ಅಂತ ಬ್ಲೈಂಡ್ ಪೀಪಲ್ ಮಾತ್ರ ಇರುತ್ತದು. ನೆಕ್ಸ್ಟ್, ಕೋಟ್ ಫ್ರಮ್ ಮೆಮೊರಿ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ, ಇದು ಥರ್ಡ್ ಸ್ಟಾರ್ ಆಫ್ ಕ್ವಾಲಿಟಿ ಆಫ್ ಮರ್ಸಿ. ಟಾಕ್ ಆಫ್ ವಂಡರ್ಸ್ ಥಿಂಗ್ಸ್ ಯು ಸಿ, ಇದು ಬ್ಲೈಂಡ್ ಬಾಯ್ ಇಂದ ಇದೆ. ಯು ಕ್ಯಾನ್ ರೈಟ್. ಪ್ಯಾಸೇಜು ಸಿಂಪಲ್ ಆಗಿದೆ, ಡೈರೆಕ್ಟ್ ಕ್ವೆಶನ್. ನಮನ್ ಆಲ್ವೇಸ್ ಟುಕ್ 3 things with him, ನೇಮ್ ದೇಮ್. ಯಾವಾಗ್ಲೂ 3 ವಸ್ತುಗಳನ್ನ ತಗೊಂಡ್ ಹೋಗ್ತಾ ಇದ್ದ. ಯಾವ್ದು ಫಸ್ಟ್ ಪ್ಯಾರಾದಲ್ಲೇ ಇದೆ. ಡೈರೆಕ್ಟ್ ಆಗಿ ಇಷ್ಟು ಬರೆದ್ರು ಆಗುತ್ತೆ. ಕೆಲವು ಮಕ್ಕಳು 3 ಸೆಂಟೆನ್ಸ್ ಬರೀತೀನಿ, ದಟ್ಸ್ ಓಕೆ. ಹೇಗೋ ಒಟ್ಟು ಗೊತ್ತಿಲ್ಲ.
3 things with him ಅದನ್ನ ನೋಡಿ ನೀವು ಅದನ್ನ ನೋಡಿ ಆ ಸೆಂಟೆನ್ಸ್ ಅನ್ನ ಹುಡುಕಿ ಆನ್ಸರ್ ಅನ್ನ ಮಾಡ್ಬೇಕಾಗುತ್ತೆ. ಹೌ ಮೀನ್ಸ್ ಹೇಗೆ. ಹೌ ಡಿಡ್ ವಿಲೇಜರ್ಸ್ ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ಟು ನಮನ್ ದ ನೆಕ್ಸ್ಟ್ ಮಾರ್ನಿಂಗ್. ಮಾರನೇ ಬೆಳಗ್ಗೆ ನಮನ್ಗೆ ಆ ಹಳ್ಳಿಗರು ನಡೆದ ಘಟನೆಯನ್ನ ಹೇಗೆ ವಿವರಿಸಿದರು. The villagers said that during the night some robbers attacked them and took away everything they had. Anyone who tried to stop them was beaten up and 3 men were killed ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ 12th ಮೇನು 4 ಮಾರ್ಕ್ಸ್ ಗೆ ಒಂದೇ ಪ್ರಶ್ನೆ ಇರುತ್ತೆ. 8ರಿಂದ 10 ವಾಕ್ಯಗಳಲ್ಲಿ ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಸೇಸ್ ದ ಪೋಯಟ್ ಜಸ್ಟಿಫೈ ಯುವರ್ ಆನ್ಸರ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಗ್ರ್ಯಾಂಡ್ ಮಾ ಹೇಗೆ ಜೀನಿಯಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಇಲ್ಲಿದೆ ಉತ್ತರ. 2 ಪ್ಯಾರಾದ ಮಾಡಿ ಬರೀರಿ ಸೊ ದಟ್ ಇಟ್ ಗೆಟ್ಸ್ ಮೋರ್ ವೇಟೇಜ್. And this is V.K. Gokak, Song of India. There is also 2 paragraphs. You can take a note of it. Or one more option, that is Ballad of the Tempest. You can write. Here is summary of it or answer for it. Next, essay. Here uses of internet, evergreen, more expected topic. ಇದು ಪಾಯಿಂಟ್ ವೈಸ್ ಇದೆ, ನೋಡ್ಕೊಳ್ಳಿ. ನಾನು ಈ ಸಲ ಏರ್ ಪೊಲ್ಯೂಷನ್ ಅನ್ನ ಹೆಚ್ಚು ಫೋಕಸ್ ಮಾಡಿರೋದ್ರಿಂದ ಇದನ್ನ ಈ ಸಲ ನಾನು ಅಷ್ಟು ಫೋಕಸ್ ಮಾಡಿಲ್ಲ. ಡಿಸಾಸ್ಟರ್ಸ್ ಆಫ್ ಎಕ್ಸೆಸ್ ರೈನ್ಫಾಲ್, ಅತಿ ಹೆಚ್ಚು ಮಳೆ ಬರೋದ್ರಿಂದ ಆಗುವ ನಷ್ಟಗಳೇನು ಅಂತ ಆನ್ಸರ್ ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಇಟ್. ಇಲ್ಲಿ ನೀವು ಇಂಟ್ರೊಡಕ್ಷನ್ ಬರೋದು, ಇದಕ್ಕೆ ಕನ್ಕ್ಲೂಷನ್ ಅಂತ ಬರೀಬಹುದು. ಏರ್ ಪೊಲ್ಯೂಷನ್, ಇಲ್ಲಿ ಇಂಟ್ರೊಡಕ್ಷನ್ ಬರೀರಿ. ಇಂಟ್ರೊಡಕ್ಷನ್ ಅಂಡ್ ರೀಸನ್ಸ್, ಎಫೆಕ್ಟ್ಸ್ ಪರಿಣಾಮಗಳು, ರೀಸನ್ಸ್ ಕಾರಣಗಳು, ಎಫೆಕ್ಟ್ಸ್ ಪರಿಣಾಮಗಳು, ಸೊಲ್ಯೂಷನ್ಸ್ ಪರಿಹಾರಗಳು, ಅಂಡ್ ಕನ್ಕ್ಲೂಷನ್. ಇದು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಹಾಗಾಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಲೆಟರ್ ರೈಟಿಂಗು ತುಂಬಾ ಮಕ್ಕಳಿಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಇಮ್ಯಾಜಿನ್ ಇದನ್ನ ಫ್ರಮ್ ಅಡ್ರೆಸ್ ತಗೋತಾರೆ, ಆದ್ರೆ ಅಫಿಷಿಯಲ್ ಲೆಟರ್ಗೆ ಇದನ್ನ ಸಬ್ಜೆಕ್ಟ್ ಬರೆಯೋದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಸೊ ಇದು ಒಂದು ಪರ್ಸನಲ್ ಲೆಟರ್. ಇದು ರೈಟ್ ಲೆಟರ್ ಅಂತ ಏನಿದೆ ಪರ್ಸನಲ್ ಲೆಟರ್. ಸೊ ಇದು ಅಡ್ರೆಸ್, ಫ್ರಮ್ ಅಡ್ರೆಸ್ ಬರೀತೀರಿ. ಪರ್ಸನಲ್ ಲೆಟರ್ ಫಸ್ಟ್ ಡೇಟ್ ಆಸ್ ಯೂಶುವಲ್ ಬರೀತೀರಿ. ಡಿಯರ್ ಜಾನಕಿ, ಅಲ್ಲಿ ಡಿಯರ್ ಸರ್ ಬರೀತೀರಿ ಅಫಿಷಿಯಲ್ ಅಲ್ಲಿ. ಪರ್ಸನಲ್ ಅಲ್ಲಿ ಡಿಯರ್ ಜಾನಕಿ ಫ್ರೆಂಡ್ ಬರೀತೀರಾ. ಅಂಡ್ ಡೆವಲಪ್ಮೆಂಟ್ ಆಫ್ ದ ಲೆಟರ್, ಅಟ್ ಲಾಸ್ಟ್ ಡೋಂಟ್ ರೈಟ್ ಥ್ಯಾಂಕ್ ಯು ಬರಿಬೇಡಿ, ವಿತ್ ಲವ್ ಯುವರ್ ಲವಿಂಗ್ ಫ್ರೆಂಡ್ ಆ ತರದ್ ಏನಾದ್ರು ಬರೀರಿ. ಅಥವಾ ಅಫಿಷಿಯಲ್ ಲೆಟರ್ ಅನ್ನ ತಗೊಳ್ಳುವಂತವ್ರು ಫ್ರಮ್ ಅಡ್ರೆಸ್ ಅದೇ ಇರುತ್ತೆ. ಫ್ರಮ್ ಅಡ್ರೆಸ್ ಇಲ್ಲಿ ಏನಿದೆಯಲ್ವಾ ಫಸ್ಟ್ ಅಲ್ಲಿ ಇದೇ ಇರುತ್ತೆ, ಸುಹಾಸ್ ಆರ್ ಸರಿತಾ ಅನ್ನುವಂಥದ್ದು. ಲೆಟರ್ ಏನ್ ಬರಿಬೇಕಂದ್ರೆ ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ. ಫ್ರಮ್ ಅಡ್ರೆಸ್ ಹಾಗೆ ಬರೀತೀರಿ, ಡೇಟ್ ಹಾಗೆ ಬರೀತೀರಿ. ಟು ಅಡ್ರೆಸ್ ಟು ಬರೋದು ದ ಸೇರ್ಸ್ ಬರಿಬೇಕು ನೀವು. ದ ಅನ್ನುವಂತಹ ಡೆಫಿನೆಟ್ ಆರ್ಟಿಕಲ್ ಅನ್ನು ಸೇರಿಸಿ ದ ಮುನ್ಸಿಪಲ್ ಆಫೀಸರ್. ಯಾವ ಊರು ಅವ್ರದ್ದು? ನಾರಾಯಣಪುರ. ನಿಮ್ಮೂರು ಯಾವ್ದು? ಅವ್ರದ್ದು ಊರು ಅದೇ ಆಗಿರುತ್ತೆ. ರೆಸ್ಪೆಕ್ಟೆಡ್ ಸರ್ ಅಥವಾ ಡಿಯರ್ ಸರ್ ಅಂತ ಬರೀರಿ. ಒಂದ್ ಲೈನ್ ಬಿಟ್ಟು ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಇಷ್ಟು ಬರೆದ್ರು ಸಾಕಾಗುತ್ತೆ. ಸೊ ಡೆವಲಪ್ಮೆಂಟ್ ಆಫ್ ದ ಲೆಟರ್, ಇದು ಈಸಿ. 5 ಕೈ ಸ್ಕೋರ್ ಮಾಡೋದಕ್ಕೆ ಇದು ಈಸಿ. ಬಾಡಿ ಆಫ್ ದ ಲೆಟರ್ ಜಾಸ್ತಿ ಏನ್ ಬರ್ಸ್ಕೊಳ್ಳಲ್ಲ ಇದು. ನೆಕ್ಸ್ಟ್ ಥ್ಯಾಂಕಿಂಗ್ ಯು ಅಂತಾನೆ ಬರಿಬೇಕು, ಅಥವಾ ಥ್ಯಾಂಕ್ ಯು ಬರೆದು ನಡೆಯುತ್ತೆ. ಯುವರ್ಸ್, ತುಂಬಾ ಜನ ಇಲ್ಲಿ ವೈ ಓ ಯು ಆರ್ ಅಫಾಸ್ಟ್ರಫಿ ಬರೀತಾರೆ. ಅಫಾಸ್ಟ್ರಫಿ ಬರೆಯೋ ಆಗಿಲ್ಲ, ಕಾಮ ಹಾಕ್ಬೇಕು. ಸುಹಾಸ್ ಹೀಗೆ ಬರೆದ್ರೆ ನಿಮ್ಮ ಲೆಟರ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೀವೇನಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಚಾನಲ್ ಸೇರ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ PDF notes.